ಈದ್ ಮಿಲಾದುನ್ ನಬಿ ಎಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಆಚರಣೆ. ಈ ಜನ್ಮದಿನದ ಆಚರಣೆ ಇದೆಯಲ್ಲ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಡೀ ಮಾನವ ಜಾತಿ ಆಚರಣೆ ಮಾಡುವಂತಹದ್ದು ಒಂದು ಪವಿತ್ರದ ಸನ್ನಿವೇಶ ಇದು. ಯಾಕಂತ ಹೇಳಿದ್ರೆ ಖುರಾನ್ನಲ್ಲಿ ಭಗವಂತ ಅಲ್ಲಾಹ್ ಕರುಣಾಮಯಿ ಪ್ರವಾದಿ ಮುಹಮ್ಮದ್ ರವರಿಗೆ ನಿದರ್ಶನ ನೀಡಿ ಒಂದು ಅದರಲ್ಲಿ ಸಂದೇಶ ಇದೆ. ವಮ ಅರ್ಸಲನಕ ಇಲ್ಲ ರಹಮತುಲ್ಲಿಲ್ ಆಲಮೀನ್, ಅಂದರೆ ನಾನು ನಿಮಗೆ ಇಡೀ ಮಾನವ ಜಾತಿಗಾಗಿ ಇಡೀ ವಿಶ್ವಕ್ಕಾಗಿ ನಾನು ನಿಮಗೆ ಶಾಂತಿಯ ದೂತ ತರ ನಾನು ನಿಮಗೆ ರವಾನಿಸಿದ್ದೇನೆ. ಭಗವಂತದ ಸಂದೇಶ ಶಾಂತಿಯ ಸಂದೇಶ, ಸೌಹಾರ್ದತೆಯ ಸಂದೇಶ, ಸಹಬಾಳ್ಯದ ಸಂದೇಶ, ಸತ್ಯದ ಸಂದೇಶ, ಪ್ರಾಮಾಣಿಕತೆಯ ಸಂದೇಶವನ್ನು ಪ್ರವಾದಿ ಮುಹಮ್ಮದ್ ರವರು ತಮ್ಮ ಜೀವನದಲ್ಲಿ ಅವರು ಅಳವಡಿಸಿಕೊಂಡು ಜನರಿಗೆ ಮಾದರಿಯಾಗಿ ಅವರು ತೋರಿಸಿಕೊಂಡರು. ಅವ್ರು ಏನು ನುಡಿತಾ ಇದ್ರು ಪವಿತ್ರ ಖುರಾನ್ನಲ್ಲಿ ದೇವರದ ಏನು ಆಜ್ಞೆ ಇದೆ ಅದೇ ನುಡಿತಾ ಇದ್ದರು. ಅವರು ನುಡಿದಂತೆ ನಡೆಯುವಂತಹದ್ದು ಜೀವನ ಅವರು ನಡೆಸಿಕೊಟ್ರು. ಅವರು ಹೇಳ್ತಾ ಇದ್ರು ಪ್ರವಾದಿ ಮುಹಮ್ಮದ್ ರವರು, ನಾನು ನುಡಿತಾ ಇರುವಂತಹದ್ದು, ನಾನು ನಡೀತಾ ಇರುವಂತಹದ್ದು ಏನು ನನ್ನ ಮಾದರಿ ಇದೆ ಅದೇ ತರ ನೀವು ಕೂಡ ಅನ್ನೋದು ಅಳವಡಿಸ್ಕೊಳ್ಬೇಕು. ಅದರಲ್ಲೇನೆ ಜೀವನದ ನಿಮಗೆ ಯಾವ ಉದ್ದೇಶಕ್ಕಾಗಿ ನಾವು ಜೀವನದಲ್ಲಿ ಬಾಳ್ತಾ ಇದ್ದೀವಿ ಅದು ಪೂರ್ಣಗೊಳ್ತದೆ ಅಂತ ಹೇಳ್ತಾ ಇದ್ರು. ಯಾವ ಧರ್ಮ ನಿರಪೇಕ್ಷವಾಗಿ ಭೇದ ಭಾವ ಇಲ್ಲದಂಗೆ ಕರಿಯನ್ನು ಬೆಳ್ಳಿಗಿರುವವನ ಮೇಲೆ ಯಾವ ಥರದ ಒಂದು ಸುಪೀರಿಯಾರಿಟಿ ಇಲ್ಲ, ಅರಬ್ ದೇಶದವನಿಗೆ ಅರಬೇತರ ದೇಶದವರ ಮೇಲೆಗೆ ಯಾವ ಥರನೂ ಸುಪೀರಿಯಾರಿಟಿ ಇಲ್ಲ, ಎಲ್ಲರೂ ಸಮಾನವಾಗಿರುವಂಥವು. ಪ್ರವಾದಿ ಜೀವನವಾದ ಸಾರಾಂಶ ಹೇಳೋದಂದರೆ ಅವರು ಮಾನವ ಹಕ್ಕುಗಳ ಬಗ್ಗೆ ಮೊದಲು ಬಾರಿಗೆ ನೀಡುವಂಥ ಸಂದೇಶ ಇದೆಯಲ್ಲ ಅದು ಇವತ್ತುವರೆಗೂ ಜಗತ್ತಿನಲ್ಲಿ ಅದು ನಾವು ಅಳವಡಿಸ್ಕೋಬೇಕಾಗಿರ್ತದೆ. ಮಹಿಳೆಯರ ವಿಮೋಚನದ ಬಗ್ಗೆ, ಅವರ ವಿಮೆನ್ ರೈಟ್ಸ್ ಬಗ್ಗೆ ಇರಬಹುದು, ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅವರು ಸಾಧಾರಣ ವ್ಯಕ್ತಿಯಾಗಿ ನಮಗೆ ಒಂದು ಮಾದರಿಯನ್ನು ನೀಡಿದ್ದಾರೆ. ಖುರಾನ್ನಲ್ಲಿ ಇನ್ನೊಂದು ವ್ಯಾಖ್ಯಾನದಲ್ಲಿ ಭಗವಂತ ಅಲ್ಲಾಹನ ಒಂದು ನೀಡುವಂತಹದ್ದು ಸಂದೇಶ ಏನಂತ ಹೇಳಿದ್ರೆ ಅದು ಖುಲ್ಲಿ ಇನ್ನಿ ಕುಂತುಂ ತುಹಿಬ್ಬುನಲ್ಲಾಹ್ ಫಅತ್ತಬಿಊನಿ ಯುಹಿಬ್ಬಿಕುಮುಲ್ಲಾಹ್ ವಯಗ್ಫಿರು ಲಕುಂ ಜುನೂಬಕುಂ ವಲ್ಲಾಹು ಗಫೂರುರ್ ರಹೀಮ್. ಅಂದ್ರೆ ಅಲ್ಲಾಹದ ಸಂದೇಶ ಏನಂದ್ರೆ ನೀವು ನನ್ನನ್ನು ಪ್ರೀತಿಸ್ತಿದ್ದೀರಿ ಅಂತ ನೀವು ಹೇಳೋದಾದರೆ ಪ್ರವಾದಿಯವರ ಜೀವನವನ್ನು ನೀವು ಪ್ರೀತಿಸಿ, ಅವರು ನಡೀತಾ ಇರುವಂತಹ ದಾರಿ ಇದೆಯಲ್ಲ ಅದು ಅಳವಡಿಸ್ಕೊಳ್ಳಿ. ನಾನು ದಯಾಪಾಲುವಂಥ ಕರುಣಾಮಯಿ, ನಾನು ನಿಮ್ಮ ಜೀವನದಲ್ಲಿ ನಾನು ಸಂತೋಷವನ್ನು ನೀಡುತ್ತೇನೆ. ನೀವು ಯಾವ ಉದ್ದೇಶಕ್ಕಾಗಿ ನೀವು ಜನಿಸಿದ್ದೀರಿ ಅದು ಪೂರ್ಣವಾಗ್ತದೆ ಅಂತ ಅಲ್ಲಾಹನ ಸಂದೇಶ ಇದೆ. ಸುಮಾರು 1500 ವರ್ಷಗಳ ಹಿಂದೆ, ಆವಾಗ ಕತ್ತಲೆ ಇರತಕ್ಕಂಥ ಕಾಲ, ಪ್ರವಾದಿ ಮುಹಮ್ಮದ್ ರವರು ಜೀವನದಲ್ಲಿ ಜ್ಯೋತಿ ಬೆಳಗಿಸುವಂಥ ಕೆಲಸ ನೀಡಿದ್ದಾರೆ. ಈಗ ಈ ವರ್ಷ 2025ರಲ್ಲಿ ನಾವು ಪ್ರವಾದಿ ಮುಹಮ್ಮದ್ ರವರ 1500ನೇ ಜನ್ಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಜಗತ್ತಿನ ಎಲ್ಲ ಭಾಗಗಳಲ್ಲಿ ಇದು ಆಚರಣೆ ಆಗ್ತಾ ಇದೆ. ಅದೇ ತರಹ ನಮ್ಮ ಕರ್ನಾಟಕದಲ್ಲಿ ಕೂಡ ತುಂಬ ವಿಜೃಂಭಣೆಯಿಂದ ತುಂಬ ವಿತ್ ಆಲ್ ಸ್ಪ್ಲೆಂಡರ್ ಆ್ಯಂಡ್ ಪೈಟಿ ಅದು ಆಚರಣೆ ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾದಿ ಮುಹಮ್ಮದ್ ಅವರ ಸಂದೇಶವನ್ನು ಕುರಿತು ಒಂದು ಸಮ್ಮೇಳನವನ್ನು ಕೂಡ 5ನೇ ಸೆಪ್ಟೆಂಬರ್ 2025ರಂದು ಅದು ಆಚರಣೆ ಮಾಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ನಾವು ಹೇಳೋದಾದರೆ ಈ ದಿನವನ್ನು ಶಾಂತಿಯ ಸಂದೇಶವನ್ನು ಭಾವೈಕ್ಯತೆಯನ್ನು ಎಲ್ಲರಿಗೆ ಮುಟ್ಟಿಸುವಂಥ ರೀತಿಯಲ್ಲಿ ಇದು ಆಚರಣೆ ಮಾಡ್ತೇವೆ. ಈ ದಿನ ಸಾಮಾನ್ಯವಾಗಿ ಅನೇಕ ಸ್ಥಳಗಳಲ್ಲಿ ಒಂದು ಮೆರವಣಿಗೆಯ ರೂಪದಲ್ಲಿ ಹೋಗಿ ಒಂದು ಕಡೆ ಹೋಗಿ ಒಂದು ನಮಾಜನ್ನು ಮಾಡುವಂಥದ್ದು ಪದ್ಧತಿ ಇದೆ. ಬೇರೆಯವರಿಗೂ ಕೂಡ ಭಾಷೆ ಯಾವುದೇ ಇರಲಿ, ಕನ್ನಡ ಇರಬಹುದು ಅಥವಾ ಉರ್ದು ಇರಬಹುದು, ಪ್ರವಾದಿಯವರ ಸಂದೇಶವನ್ನು ಕುರಿತು ಒಂದು ಆಚರಣೆಯ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರ ಸಂದೇಶವನ್ನು ಕುರಿತು ಮಾತುಕತೆಯನ್ನು ವ್ಯವಸ್ಥೆ ಮಾಡಲಾಗುತ್ತದೆ. ಕೆಲವೊಂದು ಕಡೆ ಕವಿಗೋಷ್ಠಿಯನ್ನು ಕೂಡ ಆಚರಣೆ ಮಾಡ್ತಾರೆ.
ಪ್ರವಾದಿ ಮೊಹಮ್ಮದ್ ಅವರ ಕುರಿತು, ಅವರ ಸಂದೇಶವನ್ನು ಕುರಿತು ಜೀವನವನ್ನು ಆಧಾರಿತವಾಗಿರುವಂತಹ ಕಾವ್ಯ ಇದೆಯಲ್ಲ, ಅದಕ್ಕೆ ನಾವು ನಾತ್ ಅಂತ ಹೇಳ್ತೀವಿ. ಅಂದರೆ ಪೊಯಿಟ್ರಿ ಇನ್ ಅಪ್ರಿಸಿಯೇಷನ್ ಆಫ್ ಪ್ರಾಫಿಟ್ ಮೊಹಮ್ಮದ್. ನಿಮಗೆ ಈ ವಿಷಯದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಮುಸ್ಲಿಂ ಕವಿಗಳು ಪ್ರವಾದಿ ಮೊಹಮ್ಮದ್ ಅವರ ಜೀವನ ಸಂದೇಶ ಕುರಿತು ನಾತ್ ಬರೆದಿದ್ದಾರೆ, ಕಾವ್ಯವನ್ನು ರಚಿಸಿದ್ದಾರೆ. ಅದಕ್ಕೆ ಸಮಾನವಾಗಿ ಹಿಂದೂಗಳು ಕೂಡ, ಸಿಖ್ಗಳು ಕೂಡ, ಬೇರೆ ಧರ್ಮದಕ್ಕೆ ಸೇರಿರುವವರು ಕೂಡ, ಜೈನ ಧರ್ಮದಕ್ಕೆ ಸೇರಿರುವಂಥವರು, ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರುವಂಥವರು ಕೂಡ ಪ್ರಾಫೆಟ್ ಮೊಹಮ್ಮದನನ್ನು ಕುರಿತು ಕಾವ್ಯವನ್ನು ಬರೆದಿದ್ದಾರೆ. ಇವತ್ತು ಭಾರತದ ಕೇಂದ್ರೀಯ ಸಾಹಿತ್ಯ ಅಕಾಡೆಮಿಯಲ್ಲಿ ಉರ್ದು ಸಾಹಿತ್ಯಕ್ಕೆ ಸಂಬಂಧಿಸಿದ ಸಲಹೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಚಂದ್ರಭಾನ್ ಖಯಾಲ್ರವರು ಪ್ರವಾದಿ ಮೊಹಮ್ಮದ್ ಅವರ ಜೀವನ ಕುರಿತು ಬಹಳ ಉದ್ದವಾಗಿರುವಂತಹದ್ದು ಒಂದು ಸಮಗ್ರ ಕಾವ್ಯವನ್ನು ಬರೆದಿದ್ದಾರೆ, ಲವ್ ಲಾಕ್ ಅಂತ. ನಮ್ಮ ಕರ್ನಾಟಕದಲ್ಲಿ ಕೂಡ ಆ ಪರಂಪರೆ ಇದೆ. ನಮ್ಮಲ್ಲಿ ಅನೇಕ ಹಿಂದೂಗಳು ಕೂಡ ಉರ್ದುವಿನ ಮಹಾನ್ ವಿದ್ವಾಂಸರು ಆಗಿದ್ದರು, ಇವತ್ತುವರೆಗೂ ಇದ್ದಾರೆ. ಅದರ ಪೈಕಿ ರಾಯಚೂರು ಜಿಲ್ಲೆಯ ಡಾಕ್ಟರ್ ಮುದ್ದಣ್ಣ ಮನ್ಸರ್ ಅವರು ಕೃತಿಯಲ್ಲಿ ವೈದ್ಯರಾಗಿದ್ದರು, ಬಟ್ ಹೆಸರಾಂತ ಉರ್ದು ಕವಿ ಕೂಡ ಅವರು ಪ್ರವಾದಿ ಮೊಹಮ್ಮದ್ ಜೀವನ ಹಾಗೂ ಅವರ ಸಂದೇಶ ಕುರಿತು ಬರೆದಿರುವಂತಹ ಕಾವ್ಯ ಇದೆಯಲ್ಲ, ಇಡೀ ರಾಷ್ಟ್ರದಲ್ಲಿ, ವಿಶ್ವದಲ್ಲಿ ಜಗದ ಪ್ರಸಿದ್ಧವಾಗಿದೆ. ಈ ತರ ಭಾವೈಕ್ಯತೆಯ ಸಂದೇಶ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈ ಈದ್ ಮಿಲಾದ್ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಸ್ಮರಿಸ್ಕೋಬೇಕಾಗಿರ್ತದೆ, ನೆನೆಸ್ಕೋಬೇಕಾಗಿರ್ತದೆ. ಪ್ರವಾದಿ ನಡೆದಿರುವಂತಹದ್ದು ಜೀವನ ಇದೆಯಲ್ಲ, ಅದು ನಮಗೆ ಮಾದರಿ, ಕೊನೆಯವರೆಗೂ ಅದು ನಮಗೆ ಮಾದರಿಯಾಗಿರ್ತದೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಈದ್ ಮಿಲಾದಿನ ಶುಭಾಶಯನ್ನು ಹೇಳುತ್ತಾ, ನಾವು ಪ್ರವಾದಿಯವರ ಸಂದೇಶವನ್ನು ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡ್ರೆ ಶಾಂತಿ, ಸೌಹಾರ್ದತೆಯ ಭಾವನೆ ಮೂಡಿ ಬರ್ತದೆ ಅಂತ ನಾನು ಭಾವಿಸಿದ್ದೇನೆ.